ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಲಿತ ಸಂಘಟನೆಗಳು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾವೆ. ಪ್ರತಿಭಟನೆಯ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾವೆ ಎನ್ನುವಂತ ಮಾಹಿತಿ ಲಭ್ಯವಾಗಿದೆ. ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣ, ಇದಕ್ಕೆ ಸಂಬಂಧಪಟ್ಟಂತೆ ಆ ಶವಾಗಾರದ ಮುಂದೆ ದಲಿತ ಸಂಘಟನೆಗಳು ತಮ್ಮ ಆಕ್ರೋಶವನ್ನ ಪ್ರತಿಭಟನೆಯ ಮೂಲಕ ಹೊರಹಾಕ್ತಾ ಇದ್ದಾವೆ. ಹೌದು, ಪ್ರತಿಭಟನಾಕಾರರ ಮನವೊಲಿಸುವುದಕ್ಕೆ ಕಾಕಿ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ. ಆದರೆ ಈ ಸಂಘಟನೆಗಳು ಅದನ್ನು ಒಪ್ಪುವಂತಹ ಸ್ಥಿತಿಯಲ್ಲಿಲ್ಲ. ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ದೌಡಾಯಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಸಂಘಟನೆ ಪದಾಧಿಕಾರಿಗಳ ಜೊತೆ ಸಮಾಲೋಚನೆಗೆ ಎಲ್ಲಾ ರೀತಿಯ ಪ್ರಯತ್ನಗಳು ಕೂಡ ನಡೀತಾ ಇದೆ. ಶವಾಗಾರದ ಮುಂದೆ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಹತ್ಯೆಗೀಡಾದಂತಹ ಯುವತಿ ಮಾನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಪ್ರತಿಭಟನೆ ಇದು. ದಲಿತ ಯುವಕನನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದಕ್ಕೆ ಮೇಲ್ಜಾತಿ ಕುಟುಂಬದಿಂದ ಹತ್ಯೆಗೆ ಯತ್ನ ಆಗಿತ್ತು. ಚಿಕಿತ್ಸೆಗೆಂದು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ತಡರಾತ್ರಿ ಯುವತಿ ಸಾವಿಗೀಡಾಗಿರುವುದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಲಿತ ಸಂಘಟನೆಗಳು ಆ ಶವಾಗಾರದ ಮುಂದೆಯೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಪೊಲೀಸ್ನವರು ಆ ದಲಿತ ಸಂಘಟನೆಗಳ ಆಕ್ರೋಶವನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಮಾತುಕತೆಗೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅದ್ಯಾವುದು ಕೂಡ ಸಾಧ್ಯವಾಗ್ತಾ ಇಲ್ಲ. ನೋಡ್ರಿ, ಆಗಿದ್ದಕ್ಕೆ ಶಿಕ್ಷೆ ಕೊಡಿಸೋದು ಯಾರು ಕೋರ್ಟಿಗೆ ನಡಲೇಬೇಕಲ್ಲ. ವಿಚಾರಗಳ ಬೆಳಕಿಗೆ ಬರ್ತಾ ಇದೆ. ಅತ್ಯಂತ ಕುತೂಹಲ ಮತ್ತು ಗಮನ ಸೆಳೆಯುವಂಥ ವಿಚಾರ ಅಂತ ಹೇಳಿದ್ರೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಹುಬ್ಬಳ್ಳಿಯಲ್ಲಾದಂತಹ ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಶವಾಗಾರದ ಮುಂದೆಯೇ ಯಾವ ರೀತಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿ. ಯಾಕಂದರೆ ಅನ್ಯ ಜಾತಿಯ ಯುವಕನನ್ನು ಮದುವೆಯಾಗಿದ್ದಾಳೆ ಅನ್ನೋ ಕಾರಣಕ್ಕೆ ಹೆತ್ತ ತಂದೆಯೇ 7 ತಿಂಗಳ ಗರ್ಭಿಣಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದಿರೋದು. ಇನಾಂ ವೀರಾಪುರ ಗ್ರಾಮದ ಮಾನ್ಯ 19 ವರ್ಷ ಹತ್ಯೆಯಾದಂತಹ ಯುವತಿ ಈಗ ಅದೇ ಗ್ರಾಮದ ವಿವೇಕಾನಂದ ಎಂಬುವನನ್ನು ಪ್ರೀತಿಸಿ ಮದುವೆ ಆಗಿರ್ತಾಳೆ. ಯುವಕ ಅನ್ಯ ಜಾತಿಯವನು ಅನ್ನೋ ಕಾರಣಕ್ಕೆ ಆಕೆಯ ತಂದೆ ಪ್ರಕಾಶ್ ಗೌಡ ಮನೆಗೆ ನುಗ್ಗಿ ಗರ್ಭಿಣಿ ಅನ್ನೋದನ್ನು ಕೂಡ ನೋಡದೆ ಪೈಪ್ ಹಾಗೂ ಗುದ್ದಲಿಯಿಂದ ಹಲ್ಲೆಯನ್ನು ಮಾಡಿ ಹತ್ಯೆಯನ್ನು ಮಾಡಿರೋದು. ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಬಂಧನ ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನೋಡಿ, ಈ ಘಟನೆಯಲ್ಲಿ ಮತ್ತಿಬ್ಬರಿಗೂ ಕೂಡ ಗಂಭೀರವಾಗಿ ಗಾಯವಾಗಿದೆ ಅನ್ನುವಂಥ ಮಾಹಿತಿ ಇದೆ. ನೋಡಿ, ಮಾನ್ಯ ಮತ್ತು ವಿವೇಕಾನಂದ ವಿಚಾರಕ್ಕೆ ಬರುವುದಾದರೆ, ಮಾನ್ಯ ಮತ್ತು ವಿವೇಕಾನಂದ ಇಬ್ಬರು ಹುಬ್ಬಳ್ಳಿಯ ಖಾಸಗಿ ಕಾಲೇಜಿನಲ್ಲಿ ಡಿಗ್ರಿ ಓದ್ತಿದ್ದಾಗ ಪ್ರೀತಿ ಆಗತ್ತೆ, ಪ್ರೀತಿ ಮದುವೆಗೆ ತಿರುಗತ್ತೆ. ಆದರೆ ಮಾನ್ಯಗೆ 19 ವರ್ಷ ಅನ್ನೋದು ನೀವು ಗಮನಿಸಬೇಕು. ಗರ್ಭಿಣಿಯನ್ನು ಹತ್ಯೆ ಮಾಡಿರುವಂಥ ಗಂಭೀರ ಆರೋಪ ಇದೆ. ಈ ನಿಟ್ಟಿನಲ್ಲಿ ಸಂಘಟನೆಗಳು ಪ್ರತಿಭಟನೆಯ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾವೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ್ ನೀಡ್ತಾ ಹೋಗ್ತಾರೆ. ಕಲ್ಮೇಶ್, ಪ್ರತಿಭಟನೆಯ ಕಾವು ಕೊಂಚ ಹೆಚ್ಚಾಗಿದೆ. ಪೊಲೀಸ್ನವರು ಅವರನ್ನು ಮನವೊಲಿಸುವ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಬಟ್ ಏನು ಹೇಳ್ತಿದ್ದಾವೆ ಆ ಸಂಘಟನೆಗಳು? ಪೊಲೀಸ್ ಇನ್ಫಾರ್ಮೇಷನ್ ಏನಿದೆ? ಸಮಾಜ ಸವಿಕಲ ಸಂಘಟನೆ ನಡೆತಿರೋದು ಈ ಒಂದು ಬೆನ್ನಲ್ಲೇ ಇವತ್ತು ಸಹ ಹುಬ್ಬಳ್ಳಿಯ KMCR ಆಸ್ಪತ್ರೆ ಆವರಣದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗ್ತಿರೋದು. ಈ ಹೋರಾಟವನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ನಿಟ್ಟಿನಲ್ಲಿ ಅನೇಕ ಸಂಘಟನೆಗಳು ದಲಿತ ವಿಮೋಚನಾ ಸಮಿತಿಯ ನೇತೃತ್ವದಲ್ಲಿ ಸಂಘಟನೆಗಳು ತಯಾರು ಮಾಡ್ತಾರೆ. ಇನ್ನೊಂದು ಕಡೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಮತ್ತು ಧಾರವಾಡ ಜಿಲ್ಲಾ SP ಗುಂಜಾನಾರ್ಯ ಪ್ರತಿಭಟನೆ ಮಾಡುವಂತ ಮನವಿ ಮಾಡ್ಕೊತಿದ್ದಾವೆ. ಆದ್ರೆ ಈ ಮರ್ಯಾದೆ ಹತ್ಯೆ ಪ್ರಕರಣ ಧಾರವಾಡದಲ್ಲಿ ಇದು ಮೊದಲು ಅಂದ್ರೆ ಈ ಕಳೆದ ಕೆಲವು ವರ್ಷಗಳ ಹಿಂದೆ ಕಳೆದ 12 ವರ್ಷಗಳ ನಂತರ ಇದು ಮರ್ಯಾದೆ ಹತ್ಯೆ ಹುಬ್ಬಳ್ಳಿ ನಡೆದಿರೋದು. ಅದರಿಂದ ನಾವು ಖಂಡಿತವಾಗಲೂ ಈ ಒಂದು ಘಟನೆಯನ್ನು ವಿರೋಧ ಮಾಡ್ತೇವೆ. ಮತ್ತು ದಲಿತ ವರ್ಗಕ್ಕೆ ಸೇರಿದಂತ ಮಹಿಳೆ ಯುವಕನ ಮೇಲೆ ಹಲ್ಲೆ ಆಗಿರೋದು, ಈ ರೀತಿಯಾದಂತ ಮಗಳನ್ನೇ ತಂದೆ ಹತ್ತಿರೋದು ಸರಿಯಾದ ಕ್ರಮ ಅಲ್ಲ. ಇದರದ ತಕ್ಕ ಪಾಠ ಆಗ್ಬೇಕು ಅಂತ ಹೇಳಿ ಅನೇಕ ಸಂಘಟನೆಗಳ ಮುಖಂಡರು ಒಂದು ಹೋರಾಟಕ್ಕೆ ತಯಾರು ಮಾಡ್ತಿರೋದು. ಆದ್ರೆ ಬೇರೆ ಹೋರಾಟ ಮಾಡದಂತೆ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ಅವರ ಮನವೊಲಿಸ್ತಾರೆ. ಆದ್ರೆ ಸಾಂಸ್ಕೃತಿಕ ಹೋರಾಟ ಆದ್ರೂ ಮಾಡಬೇಕು ನಿಟ್ಟಿನಲ್ಲಿ ಒಂದಕ್ಕೆ ತಯಾರು ಮಾಡ್ಕೊತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಪೊಲೀಸರು ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಮತ್ತು ನೇಯ ಹಿರೇಮಠ ಕೊಲೆ ಆಯ್ತಲ್ಲ, ಆ ಕೊಲೆ ನಂತ ಸಂದರ್ಭದಲ್ಲಿ ಸಾಕಷ್ಟು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರತಕ್ಕಂಥದ್ದು, ಸಮಾಜ ಚಟುವಟಿಕೆ ಹೋಗಕ್ಕಂತ ಸಾಕಷ್ಟು ಪ್ರಚೋದನಕಾರಿ ಅಂತ ಹೇಳಿಕೆಗಳನ್ನು ಕೊಡಲಾಗಿತ್ತು. ಅಂತ ಘಟನೆಗಳು ಮತ್ತೆ ಮರುಕಳಿಸಬಹುದು ಎಂಬ ಕಾರಣಕ್ಕೋಸ್ಕರ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಪ್ರತಿಭಟನಾಕಾರಣ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ದಿವ್ಯಾ,
ಕಲ್ಮೇಶ್, ಒಂದು ಏನು ಅಂದರೆ ಡಿಸೆಂಬರ್ 8ನೇ ತಾರೀಕು ಸ್ವಗ್ರಾಮಕ್ಕೆ ಇವ್ರು ಬಂದಾಗ ನಂತರದ ಸಂದರ್ಭದಲ್ಲಿ ಡಿಸೆಂಬರ್ 20-21 ಆಸುಪಾಸಲ್ಲಿ ಎರಡೂ ಕುಟುಂಬಗಳ ಜೊತೆ ಮಾತುಕತೆ ನಡೆಸಿ ಮನವೊಲಿಸುವ ಎಲ್ಲ ಪ್ರಯತ್ನ ಆಗಿ ರಾಜಿ ಕೂಡ ಆಗಿರುತ್ತೆ ಅನ್ನುವಂಥ ಮಾಹಿತಿ ಇದೆ. ಇದ್ರ ಬಗ್ಗೆ ಹೇಳಿ. ದಿವ್ಯಾ, ಕೇವಲ ಇವರು ಇಲ್ಲ ಒಂದ್ ಕಡೆ ಇನಾಮ್ ವೀರಾಪುರ ಏನು ಹುಬ್ಬಳ್ಳಿ ಸಮೀಪದ ಇನಾಮ್ ವೀರಾಪುರದಲ್ಲಿದ್ರೆ ಅಂದ್ರೆ ಹುಡುಗಿ ಮತ್ತು ಹುಡುಗನ ಊರು ಅದೇ ಊರಾದ್ರಿಂದ ಅಲ್ಲಿ ಸಾಕಷ್ಟು ಸಮಸ್ಯೆ ಆಗ್ಬೋದು. ಮತ್ತು ಆ ಒಂದು ಗ್ರಾಮದ ಮುಖಂಡಾಗಿರ್ತಾನೆ ಯುವತಿಯ ತಂದೆ ಸಾಕಷ್ಟು ಪ್ರಭಾವ ಹೊಂದಿರ್ತಾನೆ. ಇನ್ನೊಂದು ಸ್ವಲ್ಪ ಧಕ್ಕೆ ಆಗ್ಬಾರ್ದು ಅನ್ನೋ ಕಾರಣಕ್ಕೂ ಮತ್ತೆ ತೊಂದರೆ ಆಗ್ಬಾರ್ದು ಯುವಕನ ಮನೆಯವರಿಗೆ ಅಂತ ಹೇಳಿ ಅನೇಕ ಸಲ ಪೊಲೀಸ್ ಠಾಣೆ ಮೆಟ್ಟಲು ಇರ್ತಾರೆ, ತಹಶೀಲ್ದಾರ್ ಮಧ್ಯಸ್ಥ ವಹಿಸಿ ಸಭೆ ಮಾಡ್ತಾರೆ. ಜೊತೆಗೆ ಆ ಏನು ಸಂದೇಹ ಮಾಡಿದ ಯುವತಿಯ ಸಂದೇಶ ಅದನ್ನ ಕರೆದು ಸಹ ರಾಜಿ ಸಂಧಾನ ಮಾಡಿರ್ತಾರೆ. ಆದ್ರೆ ಎಲ್ಲೋ ಊರಿನಲ್ಲಿ ಮರ್ಯಾದೆ ಹಾಳಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಆಕ್ರೋಶ ಒಂದು ಯುವತಿಯ ತಂದೆ ಮತ್ತು ಮನೆಯವರಿತ್ತು. ಜೊತೆಗೆ ಆ ಗ್ರಾಮಸ್ಥರು, ಸ್ವತಂತ್ರ ಗ್ರಾಮಸ್ಥರು ಈ ರೀತಿಯಾದ ಪ್ರಚೋದನಕಾರಿ ಮತ್ತು ಅವಹೇಳನಕಾರಿಯಾಗಿ ಮಾತನಾಡ್ತಾರೆ ಎಂಬಕ್ಕೋಸ್ಕರ ಅದೊಂದು ದೊಡ್ಡ ಪ್ರತಿಷ್ಠತೆಯಾಗಿ ತೆಗೆದುಕೊಂಡಿದ್ರು. ಈ ಕುರಿತು ರಾಜಿ ಸಂಧಾನ ಆಗಲಿ ಪೊಲೀಸ್ ಅಧಿಕಾರಿಗಳ ಎಲ್ಲೂ ನಿರ್ಲಕ್ಷ್ಯ ಮಾಡಿದ್ರೆ ಎಂಬ ಆರೋಪ ಸಹ ಇಲ್ಲಿ ಕೇಳಿ ಬರ್ತಾ ಇದೆ. ರಾಜಿ ಸಂಧಾನ ಸಾಕಷ್ಟು ಯಶಸ್ವಿ ಆದರೆ ಅದನ್ನು ಬರೆಸಿಕೊಂಡು ಅದನ್ನ ಸರಿಗ ಇನ್ನಷ್ಟು ತಾಕೀತು ಮಾಡಬೇಕೆಂಬುದು ಸಹ ಅಲ್ಲಿಯ ಮುಖಂಡರ ಒತ್ತಾಯ ಆಗಿದೆ. ಆದ್ರೆ ಈ ಒಂದು ರಾಜಿ ಸಂಧಾನ ಸರಿಯಾಗಿ ಯಶಸ್ವಿ ಆಗಿರಲಿಲ್ಲ ಎಂಬ ಮಾಹಿತಿನ ಲಭ್ಯವಾಗಿರುವುದು. ದಿವ್ಯಾ, ಈ ಪ್ರಕರಣದಲ್ಲಿ ಯಾರ್ಯಾರ ಬಂಧನ ಆಗಿದೆ? ಈಗಾಗಲೇ ಏನು ಯುವತಿಯ ಮಾನ್ಯನ ತಂದೆ, ಅವರ ಚಿಕ್ಕಪ್ಪ ಮತ್ತು ಅವರ ಇನ್ನೊಬ್ಬರ ದೂರದ ಸಂಬಂಧಿ 3 ಜನನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. 15 ಜನರ ಮೇಲೆ FIR ಆಗಿದೆ, ದಾಖಲಾಗಿದೆ. ಇನ್ನುಳಿದ ಆರೋಪಿಗಳ ಬಂಧನಕ್ಕೂ ಸಹ ಪೊಲೀಸರು ಬಲೆ ಬೀಸಿರುವುದು. ತಮ್ಮ ತಪ್ಪನ್ನ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ಪ್ರಾಥಮಿಕ ಹಂತದಲ್ಲಿ ತನಿಖೆ ನಡೀತಿದೆ. ಆದ್ರೆ ಒಂದು ಹಂತದಲ್ಲಿ ವಿಚಾರಣೆ ನಡೀತಾ ಇದ್ರೆ ಆರೋಪಿಗಳ ವಿಚಾರಣೆ ಮುಂದುವರಿಸಿದ್ದಾರೆ. ಆದ್ರೆ ಖುದ್ದಾಗಿ ನಮಗೆ ಜಿ ನ್ಯೂಸ್ಗೆ ಗುಂಜೇನಾರಿ, ಧಾರವಾಡ ಜಿಲ್ಲಾ SP ಗುಂಜೇನಾರಿ ಮಾಹಿತಿ ನೀಡಿರುವುದು ಯಾವ ಕಾರಣಕ್ಕೋಸ್ಕರ ಹಿಂದೆ ಈ ಎರಡು ಕುಟುಂಬಗಳ ಮಧ್ಯೆ ಗಲಾಟೆ ನಡೆಯಿತು, ಎಷ್ಟು ಪ್ರಕರಣಗಳು ಹಿಂದೆ ದಾಖಲಾಗಿದ್ದು ಮತ್ತು ಯಾವ ರೀತಿ ರಾಜ್ಯ ಸಂಧಾನ ಆಗಿರೋ ಬಗ್ಗೆ ಮಾಹಿತಿನ ಕಲೆ ಹಾಕ್ತಾರೆ. ನಂತರ ಆರೋಪಿಗಳ ಮಾಹಿತಿಯನ್ನು ನಾವು ಬಹಿರಂಗಪಡಿಸಿದ್ದೇವೆ. ಈಗ ತನಿಖಾ ಹಂತದಲ್ಲಿ ಮಾಹಿತಿನ ಸ್ವತಃ ಗುಂಜೇನಾರಿ ನೀಡಿರುವುದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕಲ್ಮೇಶ್. ಪಾಯಿಂಟ್ಸ್ ಮಾಡ್ರಿ ಸ್ವಲ್ಪ ಡಿಪಾರ್ಟ್ಮೆಂಟ್ ಒಳ್ಳೆ ನಮ್ದು ಎಲ್ಲ ಈಗ ನಿಮ್ಮನ್ನ ನೋಡ್ಬೇಕು.